ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಫೈನಲಿ ಎಲ್ಲ ಕೂಡ ಉಲ್ಟಾ ಹೊಡುತ್ತದೆ. ಈ ಕಡೆ ವೈಷ್ಣುಗೆ ಬೆಕ್ ಶಾಕ್ಗೆ ಒಳಗಾಗ್ತಿದ್ದಾರೆ. ತ್ರಿಬಲ್ ಡೋಸ್ ಕೊಡೋಕೆ ಎಲ್ಲರ ಪ್ರೀತಿಯ 3 ಜನ ಅತಿಥಿಗಳು ಬರ್ತಿದ್ದಾರೆ. ಹಾಗಾದರೆ ಅವ್ರು ಬರೋದ್ರ ಮುಖಾಂತರ ಕತೆಗೆ ಒಂದು ಬಗ್ಗೆಷ್ಟು ಟ್ವಿಸ್ಟ್ ಸಿಗುತ್ತಾ? ಲಕ್ಷ್ಮಿಗೆ ಕೀರ್ತಿ ಕೊಟ್ಟ ಡೋಸ್ ಏನು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಲಕ್ಷ್ಮಿ ಪಕ್ಕಾ ವೈಫ್ ಥರ ನಡ್ಕೋತಿದ್ದಾರೆ. ಇಷ್ಟು ದಿನ ಇದ್ದಿದ್ದು ಲಕ್ಷ್ಮಿನೇ ಬೇರೆ, ಇವಾಗ ಕಾಣಿಸ್ತಿರೋ ಲಕ್ಷ್ಮಿನೇ ಬೇರೆ. ಈ ಕಡೆ ವೈಷ್ಣವ್ಗಂತೂ ಭಯನೇ ಶುರುವಾಗ್ಬಿಟ್ಟಿದೆ. ಅಷ್ಟು ಟಿಪಿಕಲ್ ಆಗಿ ನಡ್ಕೋತಿದ್ದಾರೆ ಲಕ್ಷ್ಮಿ. ಅದಕ್ಕೂ ಮೊದಲು ಈ ಕಡೆ ಕೀರ್ತಿ ಹುಚ್ಚಾಟನ ಸಹಿಸೋಕ್ಕಾಗ್ದೆ ತನ್ನ ಮಗಳನ್ನ ಎಲ್ಲಿ ಕಳ್ಕೊಂಡ್ಬಿಡ್ತೀನಿ ಅನ್ನೋ ಭಯದಿಂದ ವೈಷ್ಣವ್ಗೆ ಹೇಳಿದ್ರೆ ವೈಷ್ಣವ್ ಏನಾದರೂ ಮಾಡ್ಬೋದು ಅನ್ನೋ ಕಾರಣಕ್ಕೆ ವೈಷ್ಣವ ಕರೆದು ಮಾತಾಡ್ತಿದ್ದಾರೆ. ಈ ಕಡೆ ನನ್ನಿಂದಾಗಿ ಈ ಒಂದು ರಾತ್ರಿಯಲ್ಲಿ ಡಿಸ್ಟರ್ಬ್ ಆಗ್ತಿದೆ ಅಂತ ಅರ್ಥ ಆಗುತ್ತೆ ವೈಷ್ಣವ್. ಆದರೆ ಒಂದು ತಾಯಿಯಾಗಿ ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ನನ್ನ ಮಗಳು ನನ್ನ ಕೈ ಮೀರಿ ಹೋಗ್ತಿದ್ದಾಳೆ. ಇದೇ ರೀತಿ ಆದರೆ ಖಂಡಿತ ನಾನು ನನ್ನ ಮಗಳನ್ನ ಕಳ್ಕೊಂಡ್ಬಿಡ್ತೀನಿ ಅಂತ ಹೇಳ್ತಾರೆ. ಏನಾಯಿತು ಆಂಟಿ ಅಂತ ಕೇಳ್ತಿದ್ದಾಗ ಈ ಕಡೆ ವೈಷ್ಣವ್ಗೆ ಆ ಒಂದು ವಿಡಿಯೋನ ತೋರಿಸ್ತಾರೆ. ಅಲ್ಲಿ ಹುಚ್ಚಿದ್ದಾರೆ ವೈಷ್ಣವ್, ಲಕ್ಷ್ಮಿ, ಕೀರ್ತಿ ಈ ರೀತಿ ಬರ್ಕೊಂಡು ಹುಚ್ಚಾಟ ಆಡಿದ್ದು, ಗೋಡೆ ಮೇಲೆ ಹೆಸರುಗಳು ಇದೆಲ್ಲವನ್ನ ನೋಡಿ ವೈಷ್ಣವ್ಗೂ ಕೂಡ ಶಾಕ್ ಆಗುತ್ತೆ. ಏನಿದು ಕೀರ್ತಿ ಹುಚ್ಚಾಟ? ಇನ್ನು ಯೋಚನೆ ಮಾಡಬೇಡಿ ಆಂಟಿ, ನಾನು ಸಿಗ್ತೀನಿ ಅಂತ ಅಂದ್ಕೊಂಡು ಅವಳು ಇಷ್ಟೆಲ್ಲ ಮಾಡ್ತಿದ್ದಾಳೆ. ಆದರೆ ಒಮ್ಮೆ ನಾನು ಸಿಗೋದಿಲ್ಲ ಅಂತ ಗೊತ್ತಾದರೆ ಖಂಡಿತ ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಬೀಳುತ್ತೆ. ನೀವೇನು ಯೋಚನೆ ಮಾಡಬೇಡಿ, ಖಂಡಿತ ಅವಳು ಮೂವ್ ಆನ್ ಆಗ್ತಾಳೆ. ಆ ರೀತಿ ನಾನು ಮಾಡ್ತೀನಿ, ಅವಳಿಗೆ ಅರ್ಥ ಮಾಡಿಸ್ತೀನಿ ನಾನು ಸಿಗೋದಿಲ್ಲ ಅಂತ ಹೇಳ್ತಾರೆ. ಖಂಡಿತ ವೈಶ್ ಅಷ್ಟು ಮಾಡಪ್ಪ, ದಯವಿಟ್ಟು ನನ್ನ ಮಗಳನ್ನ ಕರ್ಕೊಂಡು ನಾನು ಹೋಗ್ಬಿಡ್ತೀನಿ, ಬಟ್ ನನ್ನ ಮಗಳು ನನ್ನ ಕೈಗೆ ಸಿಕ್ಕುವಾಗ ಮಾಡು ಅಂತ ಹೇಳ್ತಾರೆ. ನಂತರ ಈ ಕಡೆ ವಿಧಿ ಮತ್ತು ಲವರ್ ಇಬ್ಬರು ಕೂಡ ಮಾತಾಡ್ತಿರ್ತಾರೆ. ಮನೇಲಿ ಏನಾಯಿತು, ಸಿಕ್ಬಿದ್ಯಾ, ಕ್ವೆಶನ್ಸ್ ಕೇಳಿದ್ಯಾ ಅಂತ. ಅಯ್ಯೋ ಖಂಡಿತ ಕೇಳ್ತಾರೆ. ಇವತ್ತು ಬಂದಿದ್ದಾರೆ ಅಂತ ಸುಮ್ಮನಿದ್ದಾರೆ, ನಾಳೆ ಕೇಳ್ತಾರೆ ಅಂದಾಗ ಅದೇ ರೀತಿ ಹೇಳು ಸರ್ಪ್ರೈಸ್ ಕೊಡೋಕೆ ಬಂದಿದೆ ಅಂತ ಅದನ್ನು ಹೇಳಿದ್ರು. ನಮ್ಮ ಮನೇಲಿ ಡಿಟೆಕ್ಟಿವ್ಸ್ ಇದ್ದಾರೆ, ಅವ್ರು ಖಂಡಿತ ನನ್ನ ಮಾತನ್ನ ನಂಬ್ತಾರೆ ಅಂತ ಅನ್ನಿಸ್ತಿಲ್ಲ. ಆದರೂ ಕೂಡ ನೀನು ತಿಳ್ಕೊಬೇಕಿತ್ತಲ್ವ ಆ ಊರಲ್ಲಿ ಈ ಒಂದು ಕಾಂಪಿಟೇಷನ್ ನಡೀತದೆ ಅಂತಕ ನನಗೇನು ಗೊತ್ತಾಗಬೇಕಿತ್ತು ಬೇಬಿ. ನಾನು ನೋಡಿದ್ರೆ ಸಿಚುವಲ್ಲಿದ್ದೀನಿ, ಹಳ್ಳೀಲಿ ಯಾವ ಕಾಂಪಿಟೇಷನ್ ನಡೆಯುತ್ತೆ ಬಿಡುತ್ತೆ ಅಂತ ನನಗೆ ಗೊತ್ತಾಗತ್ತಾ ಅಂತ ಹೇಳ್ತಾರೆ. ಹೀಗೆ ಇಬ್ಬರು ಮಾತಾಡ್ತಿರ್ತಾರೆ. ವೈಷ್ಣವ್ ಬರ್ತಾನೆ. ಏನಿದು ವಿಧಿ, ಏನು ಮಾಡ್ತಿದ್ಯಾ? ಇಷ್ಟೊತ್ತಲ್ಲಿ ಯಾರಾದರೂ ಇಷ್ಟೊತ್ತು ತನಕ ಎಚ್ಚರಾಗಿರ್ತಾರ ಅಂತಕ. ಅದು ಅಣ್ಣ ವೆಬ್ ಸೀರೀಸ್ ನೋಡ್ತದೆ ಅಂತ ಹೇಳ್ತಾರೆ. ಸರಿ ಆಯಿತು ಮಲ್ಕೋ, ಇಷ್ಟೊತ್ತಾದಮೇಲೆ ಎಚ್ಚರಾಗಿರಬಾರ್ದು, ಚೆನ್ನಾಗಿ ನಿದ್ರೆ ಮಾಡಬೇಕು ಅಂತ ಹೇಳ್ತಾರೆ. ನಂತರ ವೈಷ್ಣವ್ ಲಕ್ಷ್ಮಿ ಬಳಿಗೆ ಹೋದರೆ ಲಕ್ಷ್ಮಿ ಎಲ್ಲಿಗೆ ಹೋಗಿದ್ರಿ ಏನು ಎಲ್ಲವನ್ನ ಕೂಡ ಮೇಲಿಂದ ಮೇಲೆ ತುಂಬಾ ಕ್ವೆಶನ್ಸ್ ಮಾಡ್ತಿದ್ದಾರೆ. ಈ ಕಡೆ ವೈಷ್ಣವ್ ಅಂತೂ ಅದು ಕಾರುಣ್ಯ ಆಂಟಿ ನಾಳೆ ಹಬ್ಬಕ್ಕೋಸ್ಕರ ಪ್ರಿಪ್ರೇಷನ್ ಮಾಡೋದಕ್ಕೆ ಹುಡುಗರಿಲ್ಲ ಅಂತ ನನ್ನನ್ನು ಕರೆದಿದ್ರು, ಅದಕ್ಕೋಸ್ಕರ ಹೆಲ್ಪ್ಗೆ ಅಂತ ಹೋಗಿದ್ದೆ ಅಂದಾಗ ಸುಳ್ಳು ಹೇಳ್ತಿದ್ರಾ ನೀವು? ಕಾರುಣ್ಯ ಆಂಟಿ ಹಬ್ಬಕ್ಕೆ ಅಂತ ನಿಮ್ಮನ್ನು ಕರೆಯೋದಾ? ಇದು ಖಂಡಿತ ಸಾಧ್ಯವಲ್ಲ, ನಿಜ ಹೇಳಿ ಯಾಕೆ ಅಂತ ಅಂದಾಗ ಅದು ಕೀರ್ತಿ ಹಣೆಯಿಂದ ಬಂದಾಗಿಂದ ತುಂಬ ಅಪ್ಸೆಟ್ ಆಗಿದ್ದಾಳಂತೆ, ಅದಕ್ಕೋಸ್ಕರ ವಿಚಾರಣೆ ಮಾಡೋಕ್ಕೆ ಕರೆದಿದ್ರು ಅಂತ ಹೇಳ್ತಾರೆ. ಕೀರ್ತಿ ಅವರು ಅಪ್ಸೆಟ್ ಆಗೋದಾ? ಯಾಕೆ? ಅವ್ರು ಏನಾದರೂ ಕಾಂಪಿಟೇಷನಲ್ಲಿ ಭಾಗವಹಿಸಿದ್ರೆ ಸೋತಿದ್ರೆ ನೋವಾಗಬೇಕಿತ್ತು, ಆಗ ಅಪ್ಸೆಟ್ ಆಗಬೇಕಿತ್ತು. ಆದರೆ ಅವರು ಕಾಂಪಿಟೇಷನಲ್ಲೂ ಕೂಡ ಭಾಗವಹಿಸಿಲ್ಲ ಅಂದಮೇಲೆ ಅವ್ರು ಯಾಕೆ ನೋವಾಗಬೇಕು? ಅವ್ರು ಮಾಡಿದ್ದು ಹೋಸ್ಟ್ ಅಲ್ವಾ, ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾಡೋದಕ್ಕೆ ಯಾಕೆ ನೋವಾಗಬೇಕು? ಅವ್ರ ನಡವಳಿಕೆ ಸ್ವಲ್ಪ ಕೂಡ ಇಷ್ಟ ಇರಲಿಲ್ಲ. ಅವ್ರು ನನ್ನ ಜೊತೆ ಬಿಹೇವ್ ಮಾಡ್ತಿದ್ದ ರೀತಿ, ನೋಡ್ತಿದ್ದ ರೀತಿನೇ ತುಂಬಾ ಡಿಫ್ರೆಂಟ್ ಆಗಿತ್ತು. ಅವ್ರು ನೋಡ್ತಿದ್ರೆ ನನಗೆ ತುಂಬ ಕೆಟ್ಟ ಕೋಪ ಬರ್ತಿತ್ತು. ಅವ್ರು ಆ ರೀತಿ ನಡ್ಕೊಂಡಿದ್ದು ನನಗೆ ಸ್ವಲ್ಪ ಕೂಡ ಇಷ್ಟ ಆಗ್ತಿರ್ಲಿಲ್ಲ. ಅವ್ರು ನನಗೆ ತುಂಬಾ ಇರಿಟೇಟಿಂಗ್ ಆಗಿ ಬಿಹೇವ್ ಮಾಡ್ತಾರೆ ಅಂತ ಹೇಳ್ತಾರೆ. ವೈಷ್ಣವ್ ಮತ್ತಿನ್ನೇನಾದರೂ ಸತ್ಯ ಬಾಯ್ಬಿಡ್ಬೇಕಾಗ್ಬೋದೇನೋ ಅಂತ ನಿದ್ರೆ ಬರ್ತದೆ ಅಂತ ಸುಳ್ಳು ಹೇಳಿ ಮಲ್ಕೊಳ್ಳೋಕೆ ಹೋಗ್ತಾರೆ. ಆದರೆ ಇಲ್ಲಿ ಲಕ್ಷ್ಮಿ ದಯವಿಟ್ಟು ಏನೇ ಇದ್ದರೂ ಕೂಡ ನಿಜ ಹೇಳಿ, ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಿ ಸತ್ಯನ ಮುಚ್ಚಿಡಬೇಡಿ ಅಂತ ಹೇಳ್ತಾರೆ. ಈ ಮಾತು ವೈಷ್ಣವ್ಗೆ ಭಯ ತರಿಸುತ್ತೆ. ಏನಪ್ಪ ಇದು ಕಾರುಣ್ಯ ಆಂಟಿ ವಿಷಯದಲ್ಲಿ ಸುಳ್ಳು ಹೇಳಿದಕ್ಕೆ ಈ ರೀತಿ ನಡ್ಕೋತಿದ್ದಾರೆ, ಇನ್ನೇನಾದರೂ ಕೀರ್ತಿ ನನ್ನ ಲವ್ ನಾನು ವಿಷಯ ಮುಚ್ಚಿಟ್ಟಿದೆ ಅಂತ ಗೊತ್ತಾದರೆ ಖಂಡಿತ ನಮ್ಮಿಬ್ಬರು ಸಂಸಾರ ಇದೇ ರೀತಿ ಇರುತ್ತಾ ಅಂತ ಗಾಬರಿ ಆಗುತ್ತೆ. ನಂತರ ಬೆಳಗ್ಗೆ ಆಗ್ತಿದ್ದಾಗೆ ಲಕ್ಷ್ಮಿ ಅವರು ತುಂಬ ಬೇಜಾರು ಮಾಡ್ಕೊಂಡಿರೋದನ್ನು ನೋಡೋಕ್ಕಾಗ್ತಿರೋ ವೈಷ್ಣವ್ ಅವ್ರಿಗೋಸ್ಕರ ಒಡೆದೋಗಿರೋ ಆ ಟ್ರೋಫಿನ ಮತ್ತೆ ಅಂಟಿಸಿ ಸರಿ ಮಾಡ್ತಾರೆ. ಇದರಿಂದಾಗಿ ಕಾವೇರಿ ಅವರು ತುಂಬಾ ಉರ್ಕೋತಾರೆ. ನಂತರ ಈ ಕಡೆ ವೈಷ್ಣವ್ನ ನೋಡಿ ಸುಪ್ರೀತಾ ಅವರಂತೂ ತುಂಬ ಒಳ್ಳೆ ಕೆಲಸ ಮಾಡಿದೆ ವೈಷ್ಣವ್, ನೀನು ಹೇಗೆ ಸ್ಟೇಜ್ ಮೇಲೆ ಮಾತು ಕೊಟ್ಟಿದ್ಯೋ ಅದೇ ರೀತಿ ನಡ್ಕೋತಿದ್ಯಾ ಅಂತ ಕೂಡ ಹೇಳ್ತಾರೆ. ನಂತರ ವೈಷ್ಣವ್ ಲಕ್ಷ್ಮಿಗೆ ಒಂದು ಬಿಗ್ ಸರ್ಪ್ರೈಸ್ ಕೊಡ್ತಿದ್ದಾರೆ. ಅದು ನೋಡಿ ಚೆನ್ನಾಗಿರೋ ಪ್ರಶಸ್ತಿನ ನೋಡಿ ಅವ್ರಿಗೆ ತುಂಬ ಖುಷಿ ಆಗ್ತದೆ. ಹೋಗಿ ಅಪ್ಕೊಂಡು ಥ್ಯಾಂಕ್ ಯು ವೈಷ್ಣವ್ ಅವರೇ, ಈ ಪ್ರಶಸ್ತಿ ಹೊಡೆದೋಗಿರೋದು ನಿಮ್ಮ ಸಂಬಂಧನೇ ಹೊಡೆದೋಯ್ತೇನೋ ಅನ್ನೋಷ್ಟು ನೋವಾಗೋಯ್ತು, ಎಷ್ಟು ಬೇಜಾರಾಗೋಯ್ತು ಗೊತ್ತಾ. ಯಾವುದೇ ಕಾರಣಕ್ಕೂ ಈ ರೀತಿ ಆಗೋದು ನಂಗೆ ಇಷ್ಟ ಅಲ್ಲ, ನಾನು ನಿಮ್ಮನ್ನು ತುಂಬಾ ಪ್ರೀತಿ ಮಾಡ್ತೀನಿ, ಐ ಲವ್ ಯು ವೈಷ್ಣವ್ ಅವರೇ ಅಂತ ಹೇಳ್ತಾರೆ. ಜೊತೆಗೆ ನಾವಿಬ್ಬರು ಯಾವತ್ತೂ ಕೂಡ ಇದೇ ರೀತಿ ಇರಬೇಕು, ಯಾರೂ ಕೂಡ ನಮ್ಮನ್ನು ಬಂದು ದೂರ ಮಾಡಬಾರ್ದು, ಅದಕ್ಕೆ ಅವಕಾಶ ನಾವು ಮಾಡಿಕೊಡ್ಬಾರ್ದು ಅಂತ ಹೇಳ್ತಿದ್ದಾರೆ.
ನಂತರ ಈ ಕಡೆ ಸ್ಯಾರಿ ಹಾಕ್ಕೋಬೇಕು, ಯುಗಾದಿ ಹಬ್ಬ ಯಾವ್ದು ಹಾಕ್ಕೊಳ್ಳಿ ಅಂತ ವೈಷ್ಣವ್ ಕೇಳ್ತಾರೆ. ವೈಷ್ಣವ್ ಒಂದು ಸೆಲೆಕ್ಟ್ ಮಾಡಿದ್ರೆ ಇದಲ್ಲ ನನಗೇನು ಬೇಕಿತ್ತು ಅದನ್ನೇ ನೀವು ಸೆಲೆಕ್ಟ್ ಮಾಡಬೇಕು ಅಂತಾರೆ. ಇದು ಒಳ್ಳೆ ಸರಿ ಹೋಯ್ತಲ್ಲ, ನನ್ನನ್ನು ಕೇಳಿದ ಮೇಲೆ ನನಗೇನು ಇಷ್ಟನೋ ಅದನ್ನು ಸೆಲೆಕ್ಟ್ ಮಾಡ್ತೀನಿ, ಅದನ್ನು ಬಿಟ್ಟು ನಿಮ್ಗೇನು ಇಷ್ಟನೋ ಅದನ್ನು ನಾನು ಸೆಲೆಕ್ಟ್ ಮಾಡೋಕ್ಕಾಗತ್ತಾ ಅಂದಾಗ ನಾನು ನಿಮ್ಮ ಹೆಂಡ್ತಿ, ನೀವು ನನ್ನನ್ನು ಮದುವೆ ಆಗಿದ್ರ ಅಂದಮೇಲೆ ಹೇಗೆ ನಡ್ಕೋಬೇಕು ಹಾಗೆ ನಡ್ಕೋಬೇಕು ಅಂತ ಹೇಳ್ತಾರೆ. ಅಯ್ಯೋ ರಂಗೋಲಿನೇ ಬಿಟ್ಟಿಲ್ವಲ್ಲ ಅಂತ ಹೇಳಿ ರಂಗೋಲಿ ಬಿಡಬೇಕು ಅಂತ ಹೊರಗಡೆ ಬರ್ತಾರೆ. ರಂಗೋಲಿ ಬಿಡ್ತಿದ್ದಾರೆ. ಕೀರ್ತಿನ ನೋಡಿ ಬಿಗ್ ಶಾಕ್ ಆಗುತ್ತೆ. ಬಿಕಾಸ್ ಹೇಗೆ ಕಾಣಿಸ್ತಿದ್ದೇನೆ ಲಕ್ಷ್ಮಿ, ನಿಂದೇ ಥರನೇ ರೆಡಿಯಾಗಿ ಬಂದಿದ್ದೀನಿ, ನಿಂದೇ ಥರ ಚೆನ್ನಾಗಿ ಕಾಣಿಸ್ತಿದ್ದೇನಲ್ವಾ ಅಂತ ಹೇಳ್ತಿದ್ರೆ ಏನಿದಲ್ಲ ಕೀರ್ತಿ ಅವರ ಅಂದಾಗ ಬಾ ಅತ್ತೆನ ಕೇಳೋಣ ಅಂತಿದ್ದಾಗ ಈ ಕಡೆ ಕೀರ್ತಿಗೆ ಶಾಕ್ ಆಗ್ತದೆ. ಒಳಗಡೆ ಹೇಳ್ಕೊಂಡು ಬರ್ತಿದ್ದಾಳೆ ಲಕ್ಷ್ಮಿ. ಈ ಕಡೆ ಕಾವೇರಿ, ಕೃಷ್ಣ ಅವರು, ವೈಷ್ಣವ್ ಎಲ್ಲ ಕೂಡ ಇದ್ದಾರೆ, ಅತ್ತೆ ಮಾವ ಇಬ್ಬರು ಕೂಡ ಇದ್ದಾರೆ. ಯುಗಾದಿ ಹಬ್ಬದ ಶುಭಾಶಯಗಳು. ನೋಡಿ ಇವತ್ತು ನಾನು ಕೂಡ ಲಕ್ಷ್ಮಿ ಥರನೇ ಕಾಣಿಸ್ತಿದ್ದೇನಲ್ವ, ವೈಷ್ಣವ್ ಲಕ್ಷ್ಮಿ ಥರನೇ ಕಾಣಿಸ್ತಿದ್ದೇನಲ್ವ, ಹೌದು ನಾನು ಹೇಗೆ ಕಾಣಿಸ್ತಿದ್ದೀನಿ, ನಾನು ಚೆನ್ನಾಗಿ ಕಾಣಿಸ್ತಿದ್ದೀನ, ಲಕ್ಷ್ಮಿ ಚೆನ್ನಾಗಿ ಕಾಣಿಸ್ತಿದ್ದಾಳ ಅತ್ತೆ ಹೇಳಿ ಅಂತಿದ್ದಾಗ ಈ ಕಡೆ ವೈಷ್ಣವ್ಗೆ ಶಾಕ್ ಆದರೆ ಈ ಕಡೆ ಲಕ್ಷ್ಮಿಗೆ ಕೋಪ ಬರ್ತದೆ. ಏನಿದು ಕೀರ್ತಿ ಅವರೇ ಹುಚ್ಚಾಟ, ನಂತರನೇ ರೆಡಿಯಾಗಿ ಬಂದರು ನನ್ನತ್ತನೇ ನಿಮ್ಮತ್ತೆ ಮಾವ ಅಂತ ಹೇಳ್ತಿದ್ರಲ್ಲ, ಇದು ಎಷ್ಟು ಸರಿ, ನಿಜ ಹೇಳ್ತಿದ್ದೀನಿ ಇದು ತುಂಬಾ ಅತಿ ಆಗ್ತದೆ ಅಂತಿದ್ದಾಗ ಈ ಕಡೆ ಕೀರ್ತಿ ಲಕ್ಷ್ಮಿ ರೂಮ್ಗೆ ಹೋಗ್ತಾಳೆ. ಹಾಸಿಗೆ ಮೇಲಿರೋ ಸ್ಯಾರಿ ತೊಗೊಂಡು ಇದು ನಿನ್ನ ಸ್ಯಾರಿ ಅಲ್ವಾ, ಲಕ್ಷ್ಮಿ ಸ್ಯಾರಿ ನಂಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಈ ಸ್ಯಾರಿ ಹಾಕ್ಕೊಳ್ಳ, ಆಗ ಲಕ್ಷ್ಮಿ ಥರನೇ ನಾನು ಚೆನ್ನಾಗಿ ಕಾಣಿಸ್ತೇನಲ್ವ, ನೋಡು ಲಕ್ಷ್ಮಿ ಆಗ ನಿನ್ನ ಥರನೇ ಕಾಣಿಸ್ತೀನಿ, ಆಗ ನಾನು ವೈಷ್ಣವ್ಗೆ ಇಷ್ಟ ಆಗ್ತೀನಲ್ವ ಅಂತ ಹೇಳಿ ಈ ಕಡೆ ಲಕ್ಷ್ಮಿಗೆ ಕೋಪನ ಜಾಸ್ತಿ ಮಾಡ್ತಿದ್ದಾರೆ. ಲಕ್ಷ್ಮಿ ಶಾಕ್. ಫೈನಲಿ ಈ ಕಡೆ ನಿಮ್ಮದು ಅತಿ ಆಗ್ತದೆ ಅಂತ ಹೇಳಿ ಕೀರ್ತಿನ ಲಕ್ಷ್ಮಿ ತರಾಟೆಗೇನೋ ತೊಗೋತಾರೆ. ಆದರೆ ಏನೋ ಒಂದು ಹೇಳಿ ಸಂಭಾಳಿಸ್ಬಿಡ್ತಾರೆ. ಬಟ್ ಲಕ್ಷ್ಮಿಗಂತೂ ಕೀರ್ತಿನ ಕಂಡ್ರೆ ಆಗೋದಿಲ್ಲ, ಅವ್ರ ನಡವಳಿಕೆ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ. ತಂದೆ ಸ್ಟೈಲಲ್ಲಿ ಕ್ಲಾಸ್ ಕೂಡ ತೊಗೋತಾಳೆ ಲಕ್ಷ್ಮಿ. ನಂತರ ಯುಗಾದಿ ಹಬ್ಬದ ಸಂಭ್ರಮಕ್ಕೆ ಲಕ್ಷ್ಮೀ ಬಾರಮ್ಮ ಫಸ್ಟ್ ಸೀಸನ್ನ 3 ಜನ ಅತಿಥಿಗಳು, ಗೊಂಬೆ ಚಿನ್ನು ಹಾಗೆ ಚಂದನ್ 3 ಜನ ಅತಿಥಿಗಳು ಕೂಡ ಆಗಮನ ಆಗ್ತಿದ್ದಾರೆ. ಅವರ ಆಗಮನದೊಂದಿಗೆ ಕೀರ್ತಿಗೆ ಪಾಠ ಕಲಿಸ್ತಾರೆ. ಎಂದು ಕೂಡ ವೈಷ್ಣವ್ ಹಾಗೆ ಲಕ್ಷ್ಮಿನ ದೂರ ಮಾಡೋಕ್ಕಾಗೋದಿಲ್ಲ ಅಂತ ಅವರಿಬ್ಬರು ಮದುವೆ ಆಗಿದ್ದಾರೆ ಅಂತ ಅರ್ಥ ಮಾಡಿಸೋದಕ್ಕೆ ಮುಂದಾಗ್ತಾರೆ. ವೈಷ್ಣವೇ ಆ 3 ಜನನ ಕರೆಸಿ ಕೀರ್ತಿಗೆ ಅರ್ಥ ಮಾಡಿಸ್ಬೇಕು ಅಂತ ಈ ಒಂದು ಪ್ರಯತ್ನನ ಪಡ್ತಿದ್ದಾರೆ. ಏನಾಗ್ತದೆ, ಯಾವ ರೀತಿಯ ಡೋಸನ್ನು ಕೊಡೋಕ್ಕೆ ಮುಂದಾಗ್ತಾರೆ, ಕೀರ್ತಿಗೆ ಬಿಗ್ ಡೋಸ್ ಸಿಗತ್ತಾ, ಅರ್ಥ ಆಗತ್ತಾ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.